ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವಳು ಇಲ್ಲಿಗೆ ಬಂದಾಗ ಅವಳು ಬೇಕಾಗಿದ್ದೆಲ್ಲ ಕೊಡಬೇಕು, ಚೆನ್ನಾಗಿ ನೋಡ್ಕೋಬೇಕು, ಅವಳನ್ನ ಆರೈಕೆ ಮಾಡಬೇಕು ಅಂತೆಲ್ಲ ಆಸೆ ಇಟ್ಕೊಂಡಿದ್ದೆ. ಆದ್ರೆ ಈಗ ಜಾನು ಇಲ್ಲ ಅನ್ನೋ ವಿಚಾರ ನನ್ಗೆ ಅರ್ಗಿಸ್ಕೊಳಕ್ಕೆ ಆಗ್ತಾ ಇಲ್ಲ. ದೇವ್ರಿಷ್ಟೊಂದು ಕ್ರೂರಿನ ಅಂತ ಒಳ್ಳೆ ಹುಡುಗಿನ ಇಷ್ಟು ಬೇಗ ಕರ್ಕೋಬೇಕಾಗಿತ್ತು. ಮೊದಲೇ ವಿಚಾರನ ನಮ್ಮ ಮನೆಯವ್ರಿಗೆ ತಿಳಿಸ್ಬೇಕು. ಸಿಂಚು, ಹೇಳಮ್ಮ. ಅಮ್ಮ, ಏನು ಅಂತ ಹೇಳಮ್ಮ. ನನ್ಗೆ ಈ ವಿಚಾರನ ಹೇಳಕ್ಕೆ ಧೈರ್ಯನೇ ಬರ್ತಾ ಇಲ್ಲ. ಜಾನು ನಮ್ಮನ್ನ ಬಿಟ್ಟು ದೂರ ಹೊಟ್ಟೋದ್ಲಮ್ಮ. ಸಿಂಚು, ಏನ್ ಹೇಳ್ತಾ ಇದ್ಯಾ? ಹೌದಮ್ಮ, ಈ ವಿಚಾರನ ಅವ್ರ ಯಜಮಾನ್ರು ಮನೆಗೆ ಬಂದು ಈಗ ತಾನೆ ಹೇಳೋದ್ರಮ್ಮ. ಸಿಂಚು, ಏನ್ ಹೇಳ್ತಾ ಇದ್ಯಾ? ಅವಳು ತಾಯಿ ಆಗ್ತಾ ಇದ್ದಾಳೆ ಅಂತ ಇಡೀ ಮನೆಯವರು ಅಷ್ಟೊಂದು ಖುಷಿಯಾಗಿದ್ರಲ್ಲ. ಅಯ್ಯೋ ದೇವ್ರೆ, ಇಷ್ಟು ಚಿಕ್ಕ ವಯಸ್ಸಿಗೆ ದೇವ್ರೆ ಕರುಣೆನೇ ಇಲ್ವಾ? ಸಿಂಚು, ನೀನ್ ಅಳ್ಬೇಡ ಇರು. ನಿಮ್ಮ ಅಪ್ಪನ ಹತ್ರ ಮಾತಾಡಿ ನಾವ್ ಈಗಲೇ ಹೊರಡ್ತೀವಿ. ರೀ, ಸಿಂಚು ಫೋನ್ ಮಾಡಿದ್ಲು. ಅವಳು ನಾದ್ನಿ ತೀರಿ ಹೋಗ್ಬಿಟ್ಲಂತೆ. ನಂಬಕ್ಕೆ ಆಗ್ತಿಲ್ಲ ರೀ, ಗಾಬರಿ ಆಗ್ತಾ ಇದೆ ನನಗೆ. ಏನಮ್ಮ ಹಿಂಗಾಗೋಯ್ತಲ್ಲ ಪಾಪ. ಆ ಹುಡುಗಿಗೆ ಮದುವೆ ಆಗಿ ಇನ್ನೂ 1 ವರ್ಷ ಆಗಿಲ್ವಲ್ಲ. ಈಗ ತಾನೇ ತಾಯಿ ಆಗ್ತಾವಳೆ ಅಂತ ಹೇಳ್ತಿದ್ರು. ಈಗ ನೋಡಿದ್ರೆ ಅವಳೇ ಇಲ್ಲ ಅಂತಿದ್ದೀರಲ್ಲ. ರೀ, ಬನ್ನಿ ನಾವು ಹೋಗಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ಬೇಡ ಕಣಮ್ಮಿ, ಈಗ ಅವರು ಬಹು ದುಃಖದಲ್ಲಿರ್ತಾರೆ. ನಾವು ಹೋದ್ರೆ ಅವ್ರ ದುಃಖ ಜಾಸ್ತಿ ಆಯ್ತದ ಕಣ. ಹಂಗಂದ್ರೆ ಹೆಂಗಪ್ಪಯ್ಯ? ನಾವು ಬೀಗ್ರಾಗಿ ಹೋಗಿ 4 ಸಮಾಧಾನ ಮಾತು ಹೇಳಿ ಬರ್ಬೇಕಲ್ವೇ? ಮರುಗೌಡ, ಹೋಗ್ಬೇಕು ಕಲ ದಿಟ. ಈಗ ನೀನೊಂದು ಕೆಲಸ ಮಾಡಪ್ಪ, ಆ ಸಿದ್ದೇಗೌಡಂಗೊಂದು ಫೋನ್ ಹಾಕು. ಅವ್ನಿಗೇನಾದ್ರೂ ವಿಷಯ ಗೊತ್ತಾಗಿ ಅಲ್ಲಿಗೆ ಹೋಗಿದ್ರೆ ಅಲ್ಲಿ ಏನು ನಡೀತಾ ಇದೆ ಏನು ಅಂತ ತಿಳ್ಕೊಂಡು ನಾವೆಲ್ಲರೂ ಎಲ್ಲರೂ ಹೋಗಿ ನೋಡ್ಕೊಂಡು ಬನ್ನಿ. ಸರಿ ಕಣಪ್ಪಯ್ಯ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.